ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣ ಶರಣ. ಅಷ್ಟ ಆವರಣಗಳನ್ನು ಕುರಿತು ಇವತ್ತಿಂದ ತಿಳ್ಕೊಳ್ಳೋಣ. ಲಿಂಗಾಯತ ಧರ್ಮವನ್ನ ಹೋಲಿಕೆ ಮಾಡಿ ಹೇಳ್ತಿರ್ತಾರೆ. ಒಬ್ಬ ಮನುಷ್ಯನಿಗೆ ಅವನಿಗೆ ಬದುಕಬೇಕಾದ್ರೆ ಪ್ರಮುಖವಾಗಿ 3 ಅಂಗಗಳು ಬೇಕು. ಮ್ಯಾನ್ ಈಸ್ ದ ಕಾಂಪೊನೆಂಟ್ ಆಫ್ ಬಾಡಿ, ಮೈಂಡ್ ಅಂಡ್ ಸೌಲ್. ಮನುಷ್ಯ ಅಂದ್ರೆ ಕೇವಲ ಶರೀರ ಅಲ್ಲ, ಕೇವಲ ಮನಸ್ಸಲ್ಲ, ಕೇವಲ ಆತ್ಮ ಆಗಿರಕ್ಕಂತೂ ಸಾಧ್ಯವಿಲ್ಲ. ಶರೀರವನ್ನ ಮನಸ್ಸನ್ನ ಬಿಟ್ಟು ಆತ್ಮಕ್ಕೆ ಅಸ್ತಿತ್ವವೇ ಇಲ್ಲ. ಆದ್ದರಿಂದ ಶರೀರ ಬಹಳ ಮಹತ್ವವಾದದ್ದು. ಈ 3 ಕೂಡಿದ್ರೆ ಒಬ್ಬ ಮನುಷ್ಯನಾಗ್ತಾನೆ. ಕಾಂಪೊನೆಂಟ್ ಅಂದ್ರೆ ಸಂಯುಕ್ತ ಅಂತ, ಕೂಡಿಸೋದು. ಮ್ಯಾನ್ ಇಸ್ ದ ಕಾಂಪೊನೆಂಟ್ ಆಫ್ ಬಾಡಿ, ಮೈಂಡ್ ಅಂಡ್ ಸೋಲ್. ಮನುಷ್ಯ ಮನಸ್ಸು, ದೇಹ, ಮನಸ್ಸು, ಆತ್ಮಗಳ ಒಕ್ಕೂಟ ಅಂತ ಹೇಳ್ಬೋದು. ಆ ದೃಷ್ಟಿಯಿಂದ ಲಿಂಗಾಯತ ಧರ್ಮವನ್ನ ಹೋಲಿಕೆ ಕೊಡ್ತಾರೆ. ಅಷ್ಟಾವರಣವೇ ಅಂಗ, ಪಂಚ ಆಚಾರವೇ ಪ್ರಾಣ, ಷಟಸ್ಥಲವೇ ಆತ್ಮವಾಗಿರುವಂತಹದ್ದು ಲಿಂಗಾಯತ ಧರ್ಮ. ಅಷ್ಟಾವರಣಗಳು ಅಂಗ, ಅದು ಶರೀರದ ಮೇಲೆ ಕಾಣಿಸುತ್ತೆ. ಮತ್ತು ಪಂಚ ಆಚಾರಗಳು ಪ್ರಾಣ, ಪಂಚಪ್ರಾಣ ಅಂತ ಕರಿತಿರಲ್ಲ. ಹಾಗೆ ಪಂಚ ಆಚಾರಗಳನ್ನು ನಾವು ಆಚರಿಸ್ಬೇಕಾದ್ರೆ ಅವುಗಳ ಒಳಗಡೆ ಫಿಕ್ಸ್ ಆಗಬೇಕು. ಅಂದ್ರೆ ಮನಸ್ಸು ಅದಕ್ಕೆ ತಕ್ಕ ಹಾಗೆ ತಯಾರಾಗಬೇಕು. ಅದಕ್ಕೋಸ್ಕರ ಅದನ್ನ ಪ್ರಾಣಕ್ಕೆ ಹೋಲಿಸ್ತಾರೆ. ಷಟಸ್ಥಲವೇ ಆತ್ಮ. ಆತ್ಮ ಅನ್ನುವಂಥದ್ದು ಕಣ್ಣಿಗೆ ಕಾಣಿಸಲ್ಲ, ಕೈಗೆ ಸಿಗಲ್ಲ, ಮನ ಬುದ್ಧಿ ಯಾವುದರಿಂದನೂ ತಿಳ್ಕೊಳ್ಳಿಕ್ಕೆ ಅರಿಲಿಕ್ಕೆ ಬರಲ್ಲ. ಆದರೆ ಆತ್ಮ ಇಲ್ಲದೆ ಇದ್ರೆ ಏನೂ ಇಲ್ಲ. ಎಲ್ಲವೂ ಜನಿಸೋದೇ ಆತ್ಮದಿಂದ. ಆತ್ಮದಿಂದ ಆಕಾಶ, ಆಕಾಶದಿಂದ ವಾಯು, ವಾಯುವಿನಿಂದ ಅಗ್ನಿ, ಅಗ್ನಿಯಿಂದ ಅಪ್ಪು, ಅಪ್ಪುವಿನಿಂದ ಪೃಥ್ವಿ. ಅಂದ್ರೆ 5 ಪಂಚಭೂತಗಳ ಉದಯ ಆಗಿರೋದೇ ಆತ್ಮದಿಂದ. ಆದ್ದರಿಂದ ಷಟಸ್ಥಲ ಅನ್ನುವಂತಹದ್ದು ಬಹಳ ಮುಖ್ಯ. ಷಟಸ್ಥಲದೊಳಗಡೆ ಹೆಂಗ ಆತ್ಮದಿಂದ ಎಲ್ಲವೂ ಬಂದಿದಾವೋ ಹಾಗೆ ಷಟಸ್ಥಲದಿಂದಲೇ ಎಲ್ಲವೂ ಬಂದಿರೋದು. ಪಂಚ ಆಚಾರಗಳು ಭಕ್ತ ಸ್ಥಳದಲ್ಲಿ ಬರುತ್ತೆ, ಅಷ್ಟಾವರಣಗಳು ಭಕ್ತ ಸ್ಥಳದಲ್ಲಿ ಬರುತ್ತೆ. ಷಟಸ್ಥಲದಲ್ಲಿ ಎಲ್ಲವೂ ಅಂತರ್ಗತವಾಗಿದ್ದಾವೆ. ಆದರೆ ತಿಳ್ಕೊಳ್ಳೋ ದೃಷ್ಟಿಯಿಂದ ಅದನ್ನು ಒಂದು ಪಠ್ಯವಾಗಿ ಅಥವಾ ಜೀವನದಲ್ಲಿ ಅನುಷ್ಠಾನ ಮಾಡೋದಕ್ಕೆ ತಿಳ್ಕೊಳ್ಳೋಕ್ಕೋಸ್ಕರವಾಗಿ ಮೊದಲು ಅಷ್ಟಾವರಣ, ಆಮೇಲೆ ಪಂಚ ಆಚಾರಗಳು, ಆಮೇಲೆ ಷಟಸ್ಥಲ ಪಥ, ಷಟಸ್ಥಲ ಪದ್ಧತಿ, ಅದನ್ನು ತಿಳ್ಕೋಬೇಕಾಗುತ್ತೆ. ಹಾಗಾದ್ರೆ ಅಷ್ಟ ಆವರಣ ಅಂದ್ರೇನು? ಅಷ್ಟ ಅಂದ್ರೆ ಗೊತ್ತು ನಿಮಗೆಲ್ಲ, 8. ಆವರಣ ಅಂದ್ರೆ ಏನು? ಸರ್ಕಲ್ ಅಲ್ಲ, ಸರ್ಕಲ್ಗೆ ವೃತ್ತ ಅಂತಾರೆ ಕನ್ನಡದಲ್ಲಿ. ಆವರಣ ಅಂದ್ರೆ ಹೊದ್ದಿಕೆ. ಸುಲಭವಾಗಿ ಹೇಳ್ಬೇಕಂದ್ರೆ ಆವರಣ ಅಂದ್ರೇನು? ಹೊದ್ದಿಕೆ. ಪದರ, ಮೇಲ್ಪದರ, ಕೆಳಪದರ ಅಂತ ಹೇಳ್ತಿರ್ತೀರಲ್ಲ, ಹಾಗೆ ಹೊದ್ದಿಕೆ, ಆವರಣ ಅಂತ ಕರೀತಾರೆ. ಅದಕ್ಕೆ ಬ್ರಾಕೆಟ್ ಅನ್ನೋದಕ್ಕೂ ಕೂಡ ಕೆಲವರು ಆವರಣ ಅಂತ ಬಳಸ್ತಾರೆ. ಬ್ರಾಕೆಟ್ ಅಂತ ಹಾಕ್ತಾರಲ್ಲ ಇಂಗ್ಲಿಷಲ್ಲಿ, ಅದಕ್ಕೆ ಆವರಣ ಅಂತ ಕೂಡ ಹೇಳ್ತಾರೆ. ಆದ್ರೆ ಆವರಣ ಅಂದ್ರೆ ಹೊದಿಕೆ ಅಥವಾ ಮುಚ್ಚುಳ, ಮೇಲ್ಮುಚ್ಚುಳ ಅಂತೆಲ್ಲ ಕರಿಬೋದು.
ಮೇಲ್ ಪದರು, ಮೇಲ್ ಕಾಣಿಸ್ತಕ್ಕಂಥ ಪದರು ಆವರಣ ಅಂತಂದ್ರು. ಹಾಗಾದ್ರೆ ಇದಕ್ಕೆ ಆವರಣ ಅಂತ ಯಾಕೆ ಕರೆದ್ರು? 8 ಆವರಣಗಳು ಅಂತ ಏನಕ್ಕೆ ಕರೆದ್ರು ಅಂತ ವಿಚಾರ ಬರ್ತ. ಮೊದಲು 8 ಯಾವ್ಯಾವ್ದು ಅಂತ ತಿಳ್ಕೊಂಬಿಡೋಣ. ಯಾವ್ಯಾವುದು ಅಷ್ಟಾವರಣಗಳು ಎಲ್ಲರೂ ಬಾಯಿಗಿರುತ್ತದು. ಗುರು, ಲಿಂಗ, ಜಂಗಮ. ಗುರು, ಲಿಂಗ, ಜಂಗಮ. ಆಮೇಲೆ ವಿಭೂತಿ, ರುದ್ರಾಕ್ಷಿ, ಮಂತ್ರ. ವಿಭೂತಿ, ರುದ್ರಾಕ್ಷಿ ಮಂತ್ರ. ಪಾದೋದಕ, ಪ್ರಸಾದ. ಇದರಲ್ಲಿ ಕೆಲವರು ವಿಭಾಗ ಮಾಡಿ ಹೇಳ್ತಾರೆ. ಏನಂದ್ರೆ ಗುರು, ಲಿಂಗ, ಜಂಗಮ ಪೂಜ್ಯ ವಸ್ತುಗಳು, ಪೂಜಿಸಲ್ಪಡ್ತಕ್ಕಂಥ. ವಿಭೂತಿ, ರುದ್ರಾಕ್ಷಿ, ಮಂತ್ರ ಪೂಜೆಗೆ ಬೇಕಾದ ಸಾಧನಗಳು. ಗುರುಲಿಂಗ, ಜಂಗಮ ಪೂಜ್ಯ ವಸ್ತುಗಳ ಅಂದ್ರೆ ವಿಭೂತಿ, ರುದ್ರಾಕ್ಷಿ, ಮಂತ್ರ ಪೂಜೆಗೆ ಬೇಕಾದಂತ ಸಾಧನಗಳು. ಪಾದೋದಕ, ಪ್ರಸಾದ ಫಲಗಳು. ಅಂದ್ರೆ ಪೂಜೆ ಎಲ್ಲ ಆದ್ಮೇಲೆ ನಾವು ಪಾದೋದಕ ಪ್ರಸಾದ ತಗೊಳ್ತೀವಿ. ಯಾಕಂದ್ರೆ ಇವಕ್ಕೆ ಆವರಣ ಅಂತ ಯಾಕಂದ್ರಪ್ಪ ಅಂದ್ರೆ ಇವು ಮೇಲ್ನೋಟಕ್ಕೆ ಕಾಣಿಸ್ತವೆ, ಕಣ್ಣಿಗೆ ಕಾಣಿಸ್ತವೆ. ಗುರು ಪೂಜೆಯನ್ನ ನೀವು ಮಾಡಬಹುದು. ಗುರು ಬಸವಣ್ಣನವರ ಏನು ಫೋಟೋವನ್ನು ಇಟ್ಕೊಳ್ಬಹುದು, ಲಾಕೆಟ್ ಹಾಕೋಬಹುದು, ಮೇಲೆದ್ದು ಕಾಣಿಸ್ತದೆ. ಇದು ಗುರು ಬಸವಣ್ಣ. ಲಿಂಗ ಚನ್ನಬಸವಣ್ಣ ಅಂತ ಹೇಳ್ತಾರೆ. ಜಂಗಮ ಅಲ್ಲಮ ಪ್ರಭುಗಳು. 3 ಜನ ಮೂರ್ತಿ ದೃಷ್ಟಿಯಿಂದ ಬೇಕು. ಇನ್ನು ಗುರು ಅಂದ್ರೆ ಬಸವಣ್ಣ, ಲಿಂಗ ಅಂದ್ರೆ ಇಷ್ಟಲಿಂಗ, ಜಂಗಮ ಅಂದ್ರೆ ಎಲ್ಲರೂ. ಚನ್ನಬಸವಣ್ಣ, ಪ್ರಭುದೇವರು, ಅಕ್ಕ ಮಹಾದೇವಿ ಮತ್ತು ನಿಮ್ಮ ದೀಕ್ಷಾ ಗುರುಗಳು ಕೂಡ ಜಂಗಮದಲ್ಲೇ ಬರ್ತಾರೆ. ದೀಕ್ಷಾ ಗುರುಗಳು, ಶಿಕ್ಷಾ ಗುರುಗಳು. ನಮ್ಮನ್ನು ಯಾರು ಈ ಪಥಕ್ಕೆ ತಗೊಂಡು ಬಂದಿರ್ತಾರೋ ಅವರೆಲ್ಲರೂ ನಮಗೆ ಜಂಗಮ ದೀಕ್ಷಾ ಗುರುಗಳು, ಶಿಕ್ಷಾ ಗುರುಗಳು. ಮೋಕ್ಷ ಗುರು ಮಾತ್ರ ಬಸವಣ್ಣ. ಈ ಕ್ರಮ 12ನೇ ಶತಮಾನದಲ್ಲಿ ಸರಿಯಾಗಿತ್ತು. ಮುಂದೆ ಸಿದ್ಧಲಿಂಗೇಶ್ವರರ ಕಾಲಕ್ಕೆ, ಯಡಿಯೂರು ಸಿದ್ಧಲಿಂಗೇಶ್ವರರ ಕಾಲಕ್ಕೆ ಇದು ಸರಿಯಾಗಿ ಅರ್ಥ ಮಾಡ್ಕೊಂಡ್ರು ಅವರು. ಆಮೇಲೆ ಷಣ್ಮುಖ ಶಿವಗಳು ಸರಿಯಾಗಿ ಅರ್ಥ ಮಾಡ್ಕೊಂಡ್ರು. ಬಾಕಿಯವ್ರು ಏನ್ ಮಿಸ್ಟೇಕ್ ಮಾಡಿದ್ರಂದ್ರೆ ಆ ಗುರುವಿನ ಸ್ಥಾನದಲ್ಲಿ ಬಸವಣ್ಣನವ್ರನ್ನ ಇಡೋದ್ರ ಬದಲು ದೀಕ್ಷಾ ಗುರುಗಳನ್ನ ಇಟ್ಬಿಟ್ರು, ಅಥವಾ ದೀಕ್ಷಾ ಗುರುಗಳ ಗದ್ದಿಗೆ ಇಟ್ಬಿಟ್ರು. ಇದು ಲಿಂಗಾಯತ ಧರ್ಮಕ್ಕೆ ಅಥವಾ ಆ ವ್ಯಕ್ತಿಗೆ ಬಹಳ ದೊಡ್ಡ ಪೆಟ್ಟು ಕೊಡ್ತು. ಅದಕ್ಕೆ ಯಾಕೆ ಲಿಂಗಾಯತರು ಸಂಘಟನೆ ಆಗಲಿಲ್ಲ, ಅಥವಾ ಲಿಂಗಾಯತರು ಒಂದು ರೀತಿ ಅತಂತ್ರ ಸ್ಥಿತಿಯನ್ನು ಅನುಭವಿಸ್ತಾ ಇದ್ದಾರೆ ಇವತ್ತಿಗೂ ಕೂಡ. ಇಷ್ಟೆಲ್ಲ ಸಂಘಟನೆಗಳಿದಾವೆ ಅಂದ್ರೂ ಕೂಡ, ಇಷ್ಟೆಲ್ಲ ಮಠಗಳಿದಾವೆ, ಸಂಘಟನೆಗಳಿದಾವೆ ಅಂದ್ರೂ ಇನ್ನೂ ಅತಂತ್ರ ಸ್ಥಿತಿನೇ ಅನುಭವಿಸ್ತಾ ಇದ್ದಾರೆ. ಯಾಕೆ ಅಂದ್ರೆ ಗುರುಸ್ಥಾನದಲ್ಲಿ ಬಸವಣ್ಣನವ್ರನ್ನ ಇಟ್ಕೊಂಡಿಲ್ಲ. ಯಾರು ಗುರುಸ್ಥಾನದಲ್ಲಿ ಬಸವಣ್ಣವ್ರನ್ನ ಇಟ್ಕೊಂತಾರೋ, ಅಥವಾ ಎಲ್ಲರೂ ಬಸವಣ್ಣವ್ರನ್ನ ಇಟ್ಕೊಂಡಿದ್ದೆ ಆದ್ರೆ ಸಂಘಟನೆ ಬರ್ತದೆ. ಒಬ್ಬ ಗುರು ಇಲ್ಲದೆ ಹೋದ್ರೆ ನಾವು ಬೇರೆ ಅಂತಾನೆ ತಿಳ್ಕೊಂಡ್ಬಿಡ್ತಾರೆ. ಈಗ ಸಿದ್ಧಾರೂಢ ಪಂಥ ಇರ್ಬೋದು, ಶಿವಾನಂದ ಪಂಥ ಇರ್ಬೋದು. ಸಿದ್ಧಾರೂಢರು, ಶಿವಾನಂದರು, ಮತ್ತೆ ಅಂಕ್ಲಿ ಅಡವಪ್ಪನವರು, ಅಥಣಿ ಶಿವೇಗೌಡು ಎಲ್ಲರೂ ಬಸವಣ್ಣವ್ರನ್ನ ಒಪ್ಕೊಂತಾರೆ. ಸಿದ್ಧಾರೂಢರು ಬಸವಣ್ಣವ್ರನ್ನ ಒಪ್ಕೊಂತಿದ್ರು, ಬಸವ ತತ್ವವನ್ನು ಪ್ರೀತಿಸ್ತಾ ಇದ್ರು. ಆಮೇಲೆ ಅಥಣಿ ಶಿವಿಗಳು ಅಪ್ಪ ಬಸವಣ್ಣ, ಅಪ್ಪನ ವಚನಗಳಂತಾನೆ ಕರೀತಿದ್ರು. ವಿಜಯಮಾಂತ ಶಿವಿಗಳು, ಹಾನಗಲ್ ಕುಮಾರಸ್ವಾಮಿಗಳು ಎಲ್ಲರೂ ವಚನವನ್ನ ಬಸವಣ್ಣವ್ರನ್ನ ಒಪ್ಕೊಂಡಿದ್ದಾರೆ. ಆದ್ರೆ ತೊಡಕೇನಾಯ್ತು ಅಂತಂದ್ರೆ ದೀಕ್ಷಾ ಗುರುವಿಗಿಂತಲೂ ಹೆಚ್ಚಿನ ಸ್ಥಾನವನ್ನು ಕೊಡ್ಬೇಕು ಅನ್ನೋದು ಗೊತ್ತಾಗ್ಲಿಲ್ಲ. ಇದು ಯಾವಾಗ ಗೊತ್ತಾಯ್ತಪ್ಪ ಅಂತಂದ್ರೆ ಮತ್ತೆ ಹಳಕಟ್ಟಿಯವರು ಕೂಡ ಪ್ರಬಲವಾಗಿ ಹೇಳಲಿಲ್ಲ ಅದನ್ನ. ವಚನ ಸಾಹಿತ್ಯವನ್ನು ಪ್ರಿಂಟ್ ಮಾಡಿಕೊಟ್ರು, ಪುಸ್ತಕಗಳನ್ನ ಎಲ್ಲರ ಕೈಗೂ ಕೊಟ್ರು, ಓದ್ಕೊಳ್ಳಿ ಅಂತ ಹೇಳಿ.
ಆದ್ರೆ ಬರೀ ಓದ್ಕೊಂಡ ಆ ಕ್ಷಣಕ್ಕೆ ನಿಷ್ಠೆ ಬರಲ್ಲ. ಎಲ್ರಿಗೂ ಕೂಡ, ಸಾಮಾನ್ಯ ಜನರಿಗೆ ಓದ್ಕೊಂಡ ಆ ಕ್ಷಣಕ್ಕೆ ನಿಷ್ಠೆ ಬರೋದಿಲ್ಲ. ಹಾಗಾದ್ರೆ ಗುರು ಸ್ಥಾನದಲ್ಲಿ ಬಸವಣ್ಣನನ್ನೇ ಇಡಬೇಕು ಅನ್ನುವಂತಹ ಪ್ರಬಲವಾದ ಪ್ರತಿಪಾದನೆ ಮಾಡಿದವರು ಲಿಂಗಾನಂದ ಸ್ವಾಮಿಗಳು. ಅಲ್ಲಿವರೆಗೆ ಯಾರು ಅದನ್ನ ಜೋರಾಗಿ ಹೇಳಿರ್ಲಿಲ್ಲ. ಗೊತ್ತಿತ್ತು ಕೆಲವರಿಗೆ, ಹರ್ಡೇಕರ್ ಮಂಜಪ್ಪನವ್ರಿಗೆ ಗೊತ್ತಿತ್ತು, ಹಳಕಟ್ಟಿಯವ್ರಿಗೂ ಗೊತ್ತಿತ್ತು, ಉತ್ತಂಗಿ ಚೆನ್ನಪ್ಪನವ್ರಿಗೂ ಗೊತ್ತಿತ್ತು. ಮತ್ತೆ ಸ್ವಾಮೀಜಿಗಳು ಉದ್ದೇಶಪೂರ್ವಕವಾಗೇ ಮಾಡಲಿಲ್ಲ ಕೆಲವರು. ಅದಕ್ಕೆ ಉತ್ತಂಗಿ ಚೆನ್ನಪ್ಪನವ್ರನ್ನ ಮಾತು ಹೇಳೋರು. ಉತ್ತಂಗಿ ಚೆನ್ನಪ್ಪನವರಂತೂ ಪರಧರ್ಮೀಯರು. ಅಂದ್ರ ಅವ್ರು ಪ್ರೀತಿಸ್ತಿದ್ದು ಲಿಂಗಾಯತ್ ಧರ್ಮ. ಅವ್ರ ಅಜ್ಜ ಮುತ್ತಜ್ಜನ ಕಾಲಕ್ಕೆ ಲಿಂಗಾಯತ್ ಧರ್ಮದವರೇ ಇದ್ರು ಕೂಡ ಅವ್ರು ಅನುಷ್ಠಾನ ಮಾಡ್ತಾ ಇದ್ದಿದ್ದು ಕ್ರೈಸ್ತ ಧರ್ಮ, ಪ್ರಚಾರ ಮಾಡ್ತಾ ಇದ್ದಿದ್ದು ಕ್ರೈಸ್ತ ಧರ್ಮ. ಪುಸ್ತಕದ ರೂಪದಲ್ಲಿ ಸರ್ವಜ್ಞನನ್ನು ನಮಗೆ ಕಟ್ಟಿಕೊಟ್ರು, ಸರಿಯಾಗಿ ಅದನ್ನ ವಚನಗಳನ್ನೆಲ್ಲ ಸಂಸ್ಕರಣ ಮಾಡಿ ಮುದ್ರಿಸಿ ಕೊಟ್ರು. ಅದನ್ನು ದೊಡ್ಡ ಉಪಕಾರ ಮಾಡಿದ್ರು. ಸರ್ವಜ್ಞನು ಕೂಡ ಬಸವಣ್ಣನನ್ನೇ ಗುರು ಮತ್ತು ಚನ್ನಬಸವಣ್ಣನೇ ಲಿಂಗ, ಪ್ರಭುದೇವರೇ ಜಂಗಮ ಅಂತ ಹೇಳ್ತಾರೆ. ಇದು ಶಿಶುನಾಳ ಶರೀಫ್ರಿಗೆ ಗೊತ್ತಿತ್ತು, ಶಿವಾನಂದರಿಗೂ ಗೊತ್ತಿತ್ತು, ಸಿದ್ಧಾರೂಢರಿಗೂ ಗೊತ್ತಿತ್ತು, ಹಾನಗಲ್ ಕುಮಾರಸ್ವಾಮಿಗಳಿಗೆ, ಗರಗದ ಮಡಿವಾಳ ಅಜ್ಜನವರಿಗೆ ಎಲ್ರಿಗೂ ಗೊತ್ತಿತ್ತು. ಆದ್ರೆ ತಮ್ಮ ಶಿಷ್ಯರುಗಳಿಗೆ ಬಸವಣ್ಣನೇ ಗುರು ಅಂತ ಹೇಳ್ಕೊಡ್ಲಿಲ್ಲ. ಯಾಕೆ ಅಂದ್ರೆ, ಒಂದು ದೀಕ್ಷಾ ಗುರುಗಳ ಬಗ್ಗೆ ನಿಷ್ಠೆ ಇರೋದು ಒಂದಿರಬಹುದು. ಎರಡನೇದು, ಬಸವಣ್ಣನನ್ನ ಆ ವೇಳೆಗೆ ತಪ್ಪಾಗಿ ಅರ್ಥ ಮಾಡಲಾಗಿತ್ತು. ಏನಂದ್ರೆ, ಜಾತಿಯಿಂದ ಲಿಂಗಾಯತರೇನಿದ್ರು ಅವ್ರು ಮಾತ್ರ ಬಸವಣ್ಣನ ಆರಾಧಿಸ್ಬೇಕು, ಅಥವಾ ಎತ್ತಿನ ಬಸವಣ್ಣ ಅಂತ ತಿಳ್ಕೊಂಡ್ಬಿಟ್ಟಿದ್ರು. ಋಷಭನ ಅವತಾರ ಅಂತ ಹೇಳಿ ಎತ್ತನ್ನ ಬಸವಣ್ಣ ಅಂತ ತಿಳ್ಕೊಂಡ್ಬಿಟ್ಟಿದ್ರು. ನಾವು ಚಿಕ್ಕವರಿರುವಾಗ್ಲೂ ಕೂಡ, ಅಂದ್ರೆ ಲಿಂಗಾನಂದ ಸ್ವಾಮಿಗಳು ಬರಕ್ ಮುಂಚೆ ಬಸವನ ಹಬ್ಬ ಅಂದ್ರೆ ಬಸವಣ್ಣ ಎತ್ತನ ಶೃಂಗಾರ ಮಾಡೋದು, ಆಮೇಲಿಂದ ಅವುಗಳನ್ನೆಲ್ಲ ಒಂದ್ ಕಡೆ ಊರಲ್ಲೆಲ್ಲ ಒಂದ್ ಕಡೆ ಮೆರವಣಿಗೆ ತಂದು ಒಂದ್ ಕಡೆ ಸೇರಿಸಿ ಮತ್ತೆ ಮೆರವಣಿಗೆ ಹೋಗಿ ಅವುಗಳಿಗೆ ಬಸವನ ಎತ್ತು ಓಡಿಸೋದು ಅಂತ ಹೇಳ್ತಿದ್ರು. ಓಡಿಸೋದು ಅಂದ್ರೆ ಅವಕ್ಕೆ ಎಕ್ಸಸೈಸ್ ಆಗ್ಲಿ ಅಂತಾನೋ ಏನೋ ಗೊತ್ತಿಲ್ಲ. ಬಸವ ಅಂತಂದ್ರೆ ಎತ್ತು ಅನ್ನುವ ಭಾವ ಬಂದ್ಬಿಟ್ಟಿತ್ತು. ಇದನ್ನ ಪ್ರಬಲವಾಗಿ ಪ್ರತಿಪಾದಿಸೋದಕ್ಕೋಸ್ಕರನೇ ತಮ್ಮ ಜೀವವನ್ನು ಮುಡಿಪಾಗಿಟ್ಕೊಂಡು, ಯಾರೇನೇ ಅನ್ಲಿ, ಯಾರು ಅಡಚಣೆ ಮಾಡ್ಲಿ, ಕಡೆಗೆ ಹಲ್ಲೆ ಆಗೋ ಅಷ್ಟರ ಮಟ್ಟಿಗೂ ಕೂಡ ಹೋಯ್ತದು. ಕಲ್ಲೊಡೆಯೋದು, ಅವ್ರ ಪ್ರವಚನಕ್ಕೆ ತೊಂದರೆ ಕೊಡೋದು, ಈ ತರ ಎಲ್ಲ ಆಯ್ತು. ಆದ್ರೆ ಅದೇನೇ ಆದ್ರೂ ಕೂಡ ಅವೆಲ್ಲವನ್ನೂ ಸಹಿಸ್ಕೊಂಡು ಮತ್ತು ತಮ್ಮನ್ನ ಒಂದು ತತ್ವಕ್ಕೆ ಕಟ್ಕೊಂತಿದ್ದಾನೆ ಅಂತ ಆರೋಪ ಮಾಡಿದ್ರು. ಅವರೊಬ್ಬರು ಫಿಲಾಸಫಿ ಅಭ್ಯಾಸ ಮಾಡಿದ್ರು. ದೇವರು ಅಂದ್ರೇನು ಅಂತ ಸರಿಯಾದ ಕಲ್ಪನೆ ಇತ್ತು. ಬಸವಣ್ಣನನ್ನು ತಿಳಿಸ್ಕೊಡೋದ್ರ ಜೊತೆಗೆ ಅನೇಕ ಜನರಿಗೆ ಇಷ್ಟಲಿಂಗವಾದ ಬಗ್ಗೆ ಸರಿಯಾಗಿ ತಿಳಿಸ್ಕೊಟ್ಟು, ಕೈಲಾಸದ ಶಿವ ಅಂದ್ರೆ ದೇವರಲ್ಲ, ಅದನ್ನ ಬಹಳ ಪ್ರಬಲವಾಗಿ ಪ್ರತಿಪಾದನೆ ಮಾಡಿದ್ರು. ಪ್ರಬಲವಾಗಿ. ಇದು ಲಿಂಗಾನಂದ ಸ್ವಾಮಿಗಳು ಮಾಡಿದ ದೊಡ್ಡ ಉಪಕಾರ. ಅದರಿಂದ ಸಂಘಟನೆ ಆಯ್ತು. ಲಿಂಗದೇವ ಮಾಡಿದ್ಮೇಲೆ ಸಂಘಟನೆ ಹೊಡೆದೋಯ್ತು, ಆ ಮಾತು ಬೇರೆ. ಸಂಘಟನೆ ಪೂರ ಹೊಡೆದೋಯ್ತು. ಆಮೇಲೆ ಛಿದ್ರ ಆಯ್ತು. ಈಗಂತೂ ಸುಮ್ಮನೆ ಒಂದು ಸಾಮಾನ್ಯ, ಅದು ಒಂದು ಪಂಥ ಆದಂಗೆ ಆಗ್ಬಿಟ್ಟಿದೆ. ರಾಷ್ಟ್ರೀಯ ಬಸವದಳ ಅನ್ನೋದಾಗ್ಲಿ ಅಥವಾ ಬಸವ ಧರ್ಮ ಪೀಠ ಅನ್ನೋದು ಲಿಂಗಾಯತ ಧರ್ಮವನ್ನ ಸರಿಯಾಗಿ ತಿಳಿಸ್ಕೊಟ್ಟಂಥದ್ದು. ಆದ್ರೆ ಲಿಂಗದೇವ ಮಾಡಿದ್ರಿಂದ ಮತ್ತು ಸಾಧನೆಗೆ ಒತ್ತು ಕೊಡ್ಲಿಲ್ಲ. ಮುಂದಿನ ಜನ ಬರೀ ಪ್ರಬಲವಾದ ಪ್ರತಿಪಾದನೆಗೆ ಒತ್ತು ಕೊಟ್ರೆ ಹೊರತು, ಬೆಳಿಗ್ಗೆ ಬೇಗ ಹೇಳೋದು, ಲಿಂಗ ಪೂಜೆ ಮಾಡೋದು, ಆಮೇಲಿಂದ ಏನು ಪಾದೋದಕ ಪ್ರಸಾದ, ಇದ್ರದ್ದು ಅನುಷ್ಠಾನದ ಕಡೆ ಗಮನನೇ ಕೊಡ್ಲಿಲ್ಲ. ಅದನ್ನ ಹೇಗಾದ್ರೂ ಮಾಡ್ಕೊಳ್ಳಿ ಅನ್ನೋ ಲೆಕ್ಕಕ್ಕೆ ಬಿಟ್ಬಿಟ್ರು. ಪಾದೋದಕ ಬೇಡ ಅನ್ನೋ ಲೆಕ್ಕಕ್ಕೆ ಬಂದ್ಬಿಟ್ರು. ಕೊನೆಗೆ ಬರ್ತಾ ಪಾದ ಪೂಜೆ ಬೇಡ, ಪಾದೋದಕ ಬೇಡ, ನೋ. ಈ ತರ ಆದ್ರೆ ಸಂಘಟನೆ ಆಗಲ್ಲ, ಸಂಘಟನೆ ಉಳಿಯಲ್ಲ. ಆವಾಗ ಬರೀ ದೇಹ ಕೊಟ್ಟಂಗಾಯ್ತು, ಆತ್ಮ ಕೊಟ್ಟಂಗಾಗ್ಲಿಲ್ಲ. ಆದ್ರಿಂದ ದೊಡ್ಡ ತೊಂದರೆ ಆಯ್ತೆ ಹೊರತು. ಇನ್ನು ಇವರು
ಏನು ಜ್ಞಾನ ಮಾರ್ಗ ಪ್ರತಿಪಾದನೆ ಮಾಡಿದ್ರಲ್ಲ ಸಿದ್ಧಾರೂಢರು, ಶಿವಾನಂದರು, ಅದ್ಭುತವಾಗಿ ಸಾಧನೆ ಮಾಡಿದ್ರು. ಬಹಳ ದೊಡ್ಡ ಅನುಷ್ಠಾನ ಜೀವಿಗಳವರೆಲ್ಲ. 30 ಶಾಸ್ತ್ರ ನಡಿಬೇಕಂದ್ರೆ ನಡಿಲೇಬೇಕು. ಆಮೇಲಿಂದ ಸಾಧನೆಗೆ ಒತ್ತು ಕೊಟ್ರು, ಆದ್ರೆ ಸಂಘಟನೆ ಆಗ್ಲಿಲ್ಲ. ಅವು ಪಂಥಗಳಾಗಿ ಉಳ್ಕೊಂಡ್ಬಿಟ್ರು. ಸಣ್ಣ ಸಣ್ಣ ಮಠಕ್ಕಷ್ಟೇ ಸೀಮಿತ ಆಯ್ತು. ವಿಶ್ವಧರ್ಮವಾಗಿ ಬೆಳಿಬೇಕಾದಂತಹ ಒಂದು ತತ್ವಜ್ಞಾನ ಇರುವಂತಹ, ಅಷ್ಟಶಕ್ತಿ ಇರುವಂತಹ ಒಂದು ಧರ್ಮ, ಇಬ್ರು ಅಂದ್ರೆ ಸಿದ್ಧಾಂತಿಗಳು ವೇದಾಂತಿಗಳ ನೆಲಕ್ಕೆ ಬಂದ್ಬಿಟ್ರು. ಕ್ರಿಯೆಗೆ ಕೆಲವರು ಮಹತ್ವ ಕೊಡೋದು, ಜ್ಞಾನಕ್ಕೆ ಕೆಲವರು ಮಹತ್ವ ಕೊಡೋದು ಅಂತ ಬಂದ್ಬಿಟ್ರು. ಬಹಳ ದೊಡ್ಡ ಅನಾಹುತ ಆಯ್ತು. ಅನಾಹುತ ಆಗ್ಬೇಕು ಅನ್ನೋದು ದೇವ್ರ ಇಚ್ಛೆನೇ ಏನೋ ಗೊತ್ತಿಲ್ಲ. ಯಾಕೆ ಅಂದ್ರೆ ಕ್ರಿಶ್ಚಿಯನ್ರ ತರ, ಮುಸಲ್ಮಾನರ ತರ ಇವು ಸೀಮಿತ ಧರ್ಮಗಳಾಗಿ ಉಳಿಬಾರ್ದು ಅನ್ನೋದು ಪ್ರಕೃತಿಯ ಇಚ್ಛೆ, ಪರಮಾತ್ಮನ ಇಚ್ಛೆ ಇರ್ಬೋದು. ಒಂದ್ ವೇಳೆ ಒಂದೇ ಸಂಘಟನೆ ನಡ್ಕೊಂತ ಬಂದಿದ್ರೆ ಅಲ್ಲಿ ಕೇವಲ ಪ್ರಬಲವಾದ ಸಂಘಟನೆಗಳಾಗ್ತಿದ್ವು, ಸಾಧನೆ ಹೊರಟೋಗ್ಬಿಡ್ತಾ ಇತ್ತು. ಇವಾಗ ಬಸವದಳ, ಬಸವ ಕೇಂದ್ರದ ಬಹಳಷ್ಟು ಜನರು ತೊಡಕಾಗಿರೋದು ಏನಂದ್ರೆ ಅವ್ರಿಗೆ ಚೆನ್ನಾಗಿ ಭಾಷಣ ಮಾಡ್ತಾರೆ, ಬಹಳ ಚೆನ್ನಾಗಿ ಭಾಷಣ ಮಾಡ್ತಾರೆ, ತಿಳ್ಕೊಂಡಿದ್ದಾರೆ, ತತ್ವಜ್ಞಾನ ತಿಳ್ಕೊಂಡಿದ್ದಾರೆ. ಆದ್ರೆ ಅವ್ರ ವೈಯಕ್ತಿಕ ಜೀವನದಲ್ಲಿ ಅನುಷ್ಠಾನ ಇದೆಯಾ ಅಂದ್ರೆ ನೋ, ಬಹಳಷ್ಟು ಜನರಲ್ಲಿ ಇಲ್ಲ. ಬೆಳಿಗ್ಗೆ ಬೇಗ ಹೇಳೋದಿಲ್ಲ, ಲಿಂಗ ಪೂಜೆ ಮಾಡ್ಕೊಳ್ಳೋದಿಲ್ಲ, ಲಿಂಗ ಪೂಜೆ ಯಾವಾಗಲೂ ಮಾಡ್ಕೊಳ್ಳೋದು. ಆಮೇಲಿಂದ ಲಿಂಗ ಪೂಜೆ ಇಲ್ದಿದ್ರು ನಡೆಯುತ್ತೆ. ಯಾವತ್ತೋ ಒಂದ್ ದಿವಸ ಬಸ್ಸಲ್ಲಿ, ಟ್ರೈನಲ್ಲಿ ಪ್ರಯಾಣ ಮಾಡುವಾಗ ಆ ಮಾತು ಬೇರೆ. ಆದ್ರೆ ಪ್ರತಿನಿತ್ಯ ನಿಮ್ಮ ಆತ್ಮ ಜಾಗೃತಿ ಆಗಬೇಕಾದ್ರೆ, ನಿಮ್ಮ ನಡೆನುಡಿಗೆ ಶಕ್ತಿ ಬರ್ಬೇಕಾದ್ರೆ, ನೀವು ನಿಮ್ಮ ನಡೆಗೂ ಶಕ್ತಿ ಬರಬೇಕು, ನುಡಿಗೂ ಶಕ್ತಿ ಬರ್ಬೇಕಾದ್ರೆ ನೀವು ಬೆಳಿಗ್ಗೆ ಬೇಗ ಎದ್ದು ಪೂಜೆ ಮಾಡ್ಕೊಂಡ್ರೆ ಮಾತ್ರ ಸಾಧ್ಯ ಆಗುತ್ತೆ. ಇಲ್ಲ ನೀವೊಬ್ರು ಭಾಷಣಕಾರರಾಗಿ ಉಳಿತೀರ ಅಷ್ಟೇ, ಉಪನ್ಯಾಸಕರಾಗಿ ಉಳಿತೀರ. ಯಾರು ನಿಮ್ಮ ಮಾತು ಕೇಳಲ್ಲ. ಸಭೆಯಲ್ಲಿ ನಿಮ್ಮನ್ನು ಕರೆಸ್ಬೋದು, ನಿಮ್ ಪುಸ್ತಕನ ಓದ್ಬೋದು, ಬಹಳ ಚೆನ್ನಾಗಿ ಮಾತಾಡಿದ್ರಿ ಅಂತ ಹೇಳ್ಬೋದು, ಆದ್ರೆ ನಿಮ್ನ ಅನುಸರಣೆ ಮಾಡಲ್ಲ ಯಾರು. ಅನುಸರಣೆ ಮಾಡಬೇಕಾದ್ರೆ ಜ್ಞಾನ ಮತ್ತು ಕ್ರಿಯೆ, ಸುಜ್ಞಾನ ಸತ್ಕ್ರಿಯೆ ಕೂಡ್ಲೇಬೇಕು, ಅನುಷ್ಠಾನ ಮಾಡಲೇಬೇಕು. ಮತ್ತು ಸಂಘಟನೆ ಆಗಬೇಕಾದ್ರೆ ಕಿಂಕರತೆ, ಸದ್ಭಕ್ತಿನೂ ಬೇಕು. ಕಿಂಕರತೆ ಇಲ್ಲವರು ಸಂಘಟನೆ ಆಗಲ್ಲ. ನನಗೆ ನೀವೆಲ್ಲ ಶರಣ ಆಗ್ಬೇಕು ನಾನಂದ್ರೆ ಅವಾಗ ನೀವು ಯಾಕೆ ಇವ್ರಿಗೆ ಯಾಕೆ ಶರಣ ಆಗೋದು ಅನ್ನೋ ಲೆಕ್ಕಕ್ಕೆ ಪ್ರಶ್ನೆ ಶುರು ಆಗ್ತಾವ. ಯಾಕೆ ನನಗಿಂತ ಶರಣರು, ನನಗಿಂತ ಕ್ರಿಯಾವಂತರು, ನನಗಿಂತ ಎಲ್ಲದ್ರಲ್ಲೂ ಶ್ರೇಷ್ಠರಾಗಿರೋರು ಬಂದಾಗ ನನಗೆ ಯಾಕೆ ಶರಣ ಆಗ್ತಾರೆ? ಬಸವಣ್ಣನನ್ನ ತೋರಿಸಿದಾಗ, ಚನ್ನಬಸವಣ್ಣನನ್ನು ತೋರಿಸಿದಾಗ, ಅಲ್ಲಮ ಪ್ರಭುದೇವರನ್ನು ತೋರಿಸಿದಾಗ ಹೌದು ಹಂಗಿದ್ರೆ ನಾವೆಲ್ಲ ಒಟ್ಟಿಗೆ ಇರೋಣ ಅಂತ ಅಂತಾರ. ಅದು ಸಂಘಟನೆಯ ದೃಷ್ಟಿಯಿಂದ. ಅದು ನನ್ನನ್ನು ತೋರಿಸ್ಕೋಬಾರದು. ಮಾತಾಜಿಯವರ ಮುಂದಿನ ಜೀವನ ಆಗಿದ್ದು, ಚಿತ್ರದುರ್ಗ ಶ್ರೀಗಳ ಸಂಘಟನೆ ವಿಫಲ ಆಗಿದ್ದು ಎಲ್ಲಿ ಅಂದ್ರೆ ಸಂಘಟನೆ ವೈಯಕ್ತಿಕವಾಗಿ ಆಯ್ತದ. ವ್ಯಕ್ತಿಗತವಾಗಿ ಚಿತ್ರದುರ್ಗದವ್ರು ಪಂತ್ ಅಲ್ಲಿ ಹೋಯ್ತು. ಮತ್ತೆ ಮಾತಾಜಿ ಭಕ್ತರು ಹೋಯ್ತಲ್ಲಿ. ನೋ, ಯಾವತ್ತು ನೀವು ಜೈಕಾರ ಹಾಕೋದು ಕೂಡ ಅಷ್ಟೇ. ಈಗೇನಾಗ್ತಿದೆ, ಸರಿ ವಿಶ್ವಗುರು ಬಸವಣ್ಣನವರಿಗೆ, ಜಗನ್ಮಾತ ಅಕ್ಕ ಮಹಾದೇವಿಯವರಿಗೆ ಸರಿ ಅಷ್ಟಕ್ಕೆ ಸ್ಟಾಪ್ ಆಗ್ಬೇಕಾಗಿತ್ತು. ಅದು ಸದ್ಗುರು ಲಿಂಗಾನಂದ ಸ್ವಾಮಿಗಳಿಗೆ, ಜಗದ್ಗುರು ಮಾತಾಜಿಯವರಿಗೆ, ಈ ಗಂಗಾ ಮಾತಾಜಿ ಬಂದ್ರು, ಮತ್ತ ಅವ್ರ ನಂತರ ಇನ್ನೊಬ್ರು ಪೀಠಕ್ಕೆ ಬರ್ತಾರೆ. ಎಷ್ಟು ಜನರಿಗೆ ಜೈಕಾರ ಹಾಕೋರ್ನು? ಅದಕ್ಕೋಸ್ಕರ ಪ್ರಬಲವಾದ ಪ್ರತಿಪಾದನೆ ಇರಬೇಕು. ಗುರು ಬಸವಣ್ಣ ಅಷ್ಟಕ್ಕೆ ನಿಲ್ಬೇಕು. ಲಿಂಗ ಚನ್ನಬಸವಣ್ಣ, ಪ್ರಭುದೇವ್, ಜಂಗಮ ಪ್ರಭುದೇವ್. ಈಗ ಇವ್ರ ಮೇಲೆ ಭಕ್ತಿ ಬೆಳೆಸ್ಬೋದು ನಾವು ಸಂಘಟನೆ ಮಾಡಿದ್ರೆ. ಸಂಘಟನೆಗೆ ಈ 3 ಜನನು ಇಟ್ಕೊಳ್ಬೇಕು. ನಾವ್ ಯಾರು ಅಡ್ಡ ಬರಬಾರ್ದು. ಈಗ ನಾನು ಬಹಳ ಬೆಳೆದೆ, ಬಹಳ ಹಣ ಬಂತು, ಬಹಳ ಪುಸ್ತಕ ಬರದೆ, ಏನ್ ಬರೆದ್ರು ಬಸವಣ್ಣನವರನ್ನೇ ತೋರಿಸ್ಬೇಕು, ಚನ್ನಬಸವಣ್ಣನವ್ರನ್ನೇ ತೋರಿಸ್ಬೇಕು, ಅಲ್ಲಮ ಪ್ರಭುಗಳನ್ನೇ ತೋರಿಸ್ಬೇಕು. ಇಲ್ಲಿ ಇಲ್ಲ ರೀ ನಿಮ್ಮನ್ ಬಿಟ್ಟು ನಮಗೆ ಬದುಕಕ್ಕಾಗಲ್ಲ ಅಂದ್ರೆ ಹಂಗಾದ್ರೆ ಇದು ವ್ಯಕ್ತಿ ಪೂಜೆ ಆಯ್ತಪ್ಪ, ಇದು ಸರಿಯಲ್ಲ ಅಂತ ಹೇಳ್ಕೊಡ್ಬೇಕು. ಅದನ್ನ ಬೇರೆಯವ್ರು ಯಾರು ಹೇಳ್ಕೊಡ್ಲಿಲ್ಲ. ಲಿಂಗಾನಂದ ಸ್ವಾಮಿಗಳು ಹೇಳ್ಕೊಡ್ತಿದ್ರು, ಅವ್ರಿಗೆ ಅದು ಕಲೆ ಇತ್ತು. ಅದಕ್ಕೆ ಮಾತಾಜಿ ಅವ್ರು ಏನ್ ಮಾಡ್ಬಿಟ್ರು, ಮಾತಾಜಿಗೆ ಪೂರ್ಣ ಕ್ರೆಡಿಟ್ ಕೊಟ್ಬಿಟ್ಟು ಮಾತಾಜಿಗೆ ಬಿಟ್ಬಿಟ್ರು ಸಂಘಟನೆ ಮಾಡಿ ಅಂತ. ಮಾತಾಜಿಗೆ ಸಂಘಟನೆ ಮಾಡೋದ್ ಆಗ್ಲಿಲ್ಲ, ಲಿಂಗದೇವ ಮಾಡಿದ್ರು, ಪೂರ ಎಲ್ಲ ಕೆಟ್ಟಾಯ್ತು. ಒಂದು
ಏನು ತುಂಬಿದ ಹರವಿಯ ಕಲ್ಲು ಕೊಂಡಂತೆ ಕೂಡಲ ಸಂಗಮ ದೇವ. ಬಸವಣ್ಣವ್ರು ಹೇಳ್ತಾರೆ, ಒಂದು ಗುಡಾಣಕ್ಕೆ ನೀರು ತುಂಬಿಸ್ಬಿಟ್ಟು ಒಂದು ಗೋಲಿಯಿಂದ ಗುಂಡದಿಂದ ಹೊಡೀರಿ ಜೋರಾಗಿ, ಮುಗ್ದಾಯ್ತು, ಅದ್ರ ಕತೆ ಮುಗ್ದಾಯ್ತು. ಬೇಕಾದಂತ ದೊಡ್ಡ ಗುಡಾಣ ಇರಲಿ, 1000 ಲೀಟರ್ ತುಂಬಿರ್ಲಿ ನೀರು, ಅದಕ್ಕೆ ಕಲ್ಲು ತಡ್ಕೊಳತ್ತಾ? ಇಲ್ಲ. ಹಾಗೆ ನಮಗೆ ಏನು ಬರುತ್ತದೆ ವೈಯಕ್ತಿಕವಾಗಿ ಅದು ನಾವು ಅದನ್ನ ಸ್ವೀಕರಿಸಬಾರ್ದು. ಬಸವಣ್ಣ, ಚನ್ನಬಸವಣ್ಣ, ಪ್ರಭುದೇವ ಹಿಂಗಾದ್ರೆ ಮಾತ್ರ ಅಷ್ಟಾವರಣದಲ್ಲಿ ಗುರುಸ್ಥಾನ ಬಸವಣ್ಣವ್ರಿಗೆ. ಮತ್ತು ಕ್ರೈಸ್ತರು ಮುಸಲ್ಮಾನರು ಯಾಕೆ ಅಷ್ಟು ಪ್ರಬಲವಾಗಿ ಪ್ರತಿಪಾದನೆ ಮಾಡೋದು? ಯೇಸು ಕ್ರಿಸ್ತನಿಗಿಂತ ಜ್ಞಾನಿಗಳೇನು ಬರ್ಲಿಲ್ವ? ಅವರಲ್ಲಿ ಬಂದಿದ್ರು, ಆದ್ರೆ ಯೇಸುವಿನ ಮುಂದೆ ಯಾರು ಅಲ್ಲ ಅಂತ ಹೇಳಿದರು. ಅದಕ್ಕೆ ಒಂದು ತಪ್ಪು ಪ್ರತಿಪಾದನೆ ಮಾಡಿದ್ರು ಅವರು. ಯೇಸು ಒಬ್ಬನೇ ದೇವರ ಮಗ, ಇನ್ ಬಾಕಿಯವರೆಲ್ಲ ಪಾಪಿಗಳು ಅನ್ನೋ ಲೆಕ್ಕಕ್ಕೆ ಬಂದ್ಬಿಟ್ರು. ಪ್ರಾಫಿಟ್ ಮಹಮ್ಮದ್ ಲಾಸ್ಟ್ ಪ್ರಾಫಿಟ್, ಕೊನೆ ಪ್ರವಾದಿ, ಇನ್ಯಾರು ಪ್ರವಾದಿಗಳಿಲ್ಲ. ಅದರಿಂದ ಅವ್ರಿಗೆ ನುಕ್ಸಾನ ಆಯ್ತು, ಅವ್ರಿಗೆ ವೈಯಕ್ತಿಕವಾಗಿ ನುಕ್ಸಾನ ಆದ್ರೂ ಕೂಡ, ತತ್ವಜ್ಞಾನಕ್ಕೆ ತೊಂದರೆ ಆದ್ರೂ ಕೂಡ ಲಾಭ ಏನಾಯ್ತು ಅಂದ್ರೆ ಸಂಘಟನೆ ಆಯ್ತು. ದೇಶಗಳು ಧರ್ಮದ ಹೆಸರಲ್ಲಿ ಉಟ್ಕೊಂಡು, ಅವ್ರ ಹೆಸರಲ್ಲಿ ಒಂದಷ್ಟು ದೇಶಗಳಾದವು, ಇವ್ರ ಹೆಸರಲ್ಲಿ ಒಂದಷ್ಟು ದೇಶಗಳಾದವು. ಲಿಂಗಾಯತ ಧರ್ಮದಲ್ಲಿ ದೇಶ ಇರಲಿ, ಒಂದು ಊರು ಸಹಿತ ನಾವು ಕಟ್ಟಕ್ಕಾಗ್ಲಿಲ್ಲ. ಕಾರಣ ಏನಂದ್ರೆ ಗುರುವನ್ನ ನಾವು ಬಸವಣ್ಣ ಅಂತ ಹೇಳ್ಕೊಡ್ಲಿಲ್ಲ. ಇನ್ಮೇಲಾದ್ರೂ ನಾವು ಕಲಿಯೋಣ. ಗುರು ಬಸವಣ್ಣ, ಲಿಂಗ ಚನ್ನಬಸವಣ್ಣ ಅಥವಾ ಇಷ್ಟಲಿಂಗ. ಚನ್ನಬಸವಣ್ಣ ಪ್ರಭುದೇವರು ಜಂಗಮ ಸ್ಥಾನಕ್ಕೆ ಹೋಗ್ಲಿ. ಜಂಗಮ ಅಂತಂದ್ರೆ ಎಲ್ಲರೂ, ಚನ್ನಬಸವಣ್ಣ, ಅಕ್ಕ ಮಹಾದೇವಿ, ಸಿದ್ದರಾಮೇಶ್ವರರು, 770 ಅಮರಗಣಗಳು, ಅದರಲ್ಲಿ 769 ಬಸವಣ್ಣವರು ಒಬ್ಬರು ಬಿಟ್ರೆ 769 ಅಮರಗಣಗಳೆಲ್ಲ ಜಂಗಮರೇ. ನಮ್ಮ ದೀಕ್ಷಾ ಗುರುಗಳು ಜಂಗಮರೇ. ಆ ಸ್ಥಾನವನ್ನ ನಾವು ಸರಿಯಾಗಿ ಇಟ್ಕೊಂಡ್ರೆ ಅಷ್ಟಾವರಣದಲ್ಲಿ ಗುರು ಬಸವಣ್ಣ. ಇನ್ನು 12ನೇ ಶತಮಾನದಲ್ಲಿ ಹೇಳಿದ್ದಾರೆ, ಸಿದ್ಧಲಿಂಗೇಶ್ವರರು ಹೇಳಿದ್ದಾರೆ, ಷಣ್ಮುಖ ಶಿವಗಳು ಹೇಳಿದ್ದಾರೆ. ಮುಂದಿನ ಜನಾಂಗ ಅದನ್ನ ಅರ್ಥ ಮಾಡ್ಕೊಳ್ಳಿಲ್ಲ. ಇನ್ನು ನಮ್ಮಲ್ಲಿ ಭಯೋತ್ಪಾದಕರ ದೃಷ್ಟಿಯಲ್ಲಿ ರೀತಿನಲ್ಲಿ ಪ್ರತಿಪಾದನೆ ಮಾಡಂಗಿಲ್ಲ. ಅದನ್ನ ಬಸವಣ್ಣವರು ನಮಗೆ ಹೇಳ್ಕೊಟ್ಟಿಲ್ಲ. ಗುರುವಿಗೋಸ್ಕರ ಇನ್ನೊಬ್ಬನ ಕೊಲ್ಲೆ ಮಾಡೋ, ಇಷ್ಟಲಿಂಗ ಲಿಂಗ ಅಂದಿಂದ ಇನ್ನೊಬ್ಬನ ಕತ್ತರಿಸಾಕ್ಬಿಡು, ನೋ, ಅದನ್ನ ಹೇಳ್ಕೊಟ್ಟಿಲ್ಲ. ಜ್ಞಾನ ದೃಷ್ಟಿಯಿಂದ, ಆಚಾರ ದೃಷ್ಟಿಯಿಂದ, ಆಚಾರ ಸದಾಚಾರ, ಸತ್ಕ್ರಿಯೆ, ಸದ್ಭಕ್ತಿ, ಸುಜ್ಞಾನದ ಮೂಲಕನೇ ಸಮಾಜವನ್ನ ಸಂಘಟಿಸ್ಬೇಕು. ಸಮಾಜವನ್ನ ನಾವು ಜೊತೆಗೆ ತಗೊಂಡೋಗ್ಬೇಕೇ ಹೊರತು ನಮ್ಮಲ್ಲಿ ಉಗ್ರತೆಗೆ ಅವಕಾಶ ಇಲ್ಲ. ಗಣಾಚಾರ ಅಂದ್ರೆ ಉಗ್ರತೆ ಅಲ್ಲ. ಅದು ಭಾರತೀಯ ಮನಸ್ಸಿಗೆ ಬೌದ್ಧ ಧರ್ಮ ಆಗ್ಲಿ, ಜೈನ ಧರ್ಮ ಆಗ್ಲಿ, ಶೈವ, ವೈಷ್ಣವ ರಾಜರುಗಳು ಹೊಡೆದಾಡ್ತಿದ್ರು. ಆದ್ರೆ ಪ್ರಬಲವಾದ ಪ್ರತಿಪಾದನೆ ನಮ್ಮ ದೇಶದಲ್ಲಿ ಸಾಧ್ಯ ಇಲ್ಲ, ಅದು ಸಾಧುವೂ ಅಲ್ಲ. ಆದ್ರಿಂದ ಪರವಾಗಿಲ್ಲ, ನಾವು ಒಂದು ಜ್ಞಾನಕ್ಕೋಸ್ಕರ, ತತ್ವಕ್ಕೋಸ್ಕರ ಸಂಘಟನೆ ಆಗದೆ ಇದ್ರೂ ಚಿಂತೆ ಮಾಡ್ಬೇಕಾಗಿಲ್ಲ ನಾವು. ಆದ್ರೆ ಸತ್ಯವನ್ನ ತಿಳ್ಕೊಂಡು ಆ ಮಾರ್ಗದಲ್ಲಿ ನಡೆಯುವ ಸಾಹಸವನ್ನ ಪ್ರತಿಯೊಬ್ಬರು ಮಾಡಬೇಕು. ಆದ್ರಿಂದ ಬಸವಣ್ಣನೇ ಗುರು, ಚನ್ನಬಸವಣ್ಣ ಇಷ್ಟಲಿಂಗವೇ ಲಿಂಗ ಮತ್ತು ಜಂಗಮ ಅಂದಾಗ ಎಲ್ಲರೂ ಈ ಭಾವವನ್ನ ಪ್ರತಿಯೊಬ್ಬರು ಬೆಳೆಸ್ಕೋಬೇಕು. ಇದಿಷ್ಟು ಇವತ್ತಿನ ಚಿಂತನ. ಮುಂದಿನ ಅಷ್ಟಾವರಣದಲ್ಲಿ ಗುರುತತ್ವವನ್ನು ಇನ್ನೂ ಸ್ವಲ್ಪ ನೋಡಿ ಆನಂತರ ಲಿಂಗಕ್ಕೂ ಹೋಗೋಣ. ಸರ್ವರಿಗೂ ಶರಣ.